ಒಬ್ರು ಏನ್ ಮಾಡಿದ್ದಾರೆ, 1ನೇ ನಂಬರ್ ಅಲ್ಲಿ ಇರೋನ್ಗೆ ಪಾ ಪಿ ಅಂತ ಪೂ ಅಂತ ಅಕ್ಷರಗಳು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಬರ್ತಾರೆ ಅನ್ಕೊಳ್ಳಿ, ನಾನೇನ್ ಹೇಳ್ತೀನಿ, ಇದು ಆಪೋಸಿಟ್ ಇದೆ, ಇದು ಅಕ್ಷರದಿಂದ ಇಟ್ರೆ ಮಗು ಲಕ್ ವಿಲ್ ಬಿಕಮ್ 0. ಸೊ ಅದು ಡೇಟ್ ಆಫ್ ಬರ್ತ್ ತಕ್ಕಂಗೆ ಬೇರೆ ಅಕ್ಷರದಿಂದ ಹೆಸರಿಡೋಣ ಅಂತ ಹೇಳ್ತೀವಿ. ಈಗ ಬರೀ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ರಾಶಿ ನಕ್ಷತ್ರ ಎಲ್ಲ ಗೊತ್ತಾಗ್ತಿದೆ ಅಂದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಈ ಮಗು ಇಂಥ ಟೈಮ್ ಅಲ್ಲಿ, ಇಂಥ ಗಳಿಗೆಯಲ್ಲಿ, ಇಂಥ ರಾಶಿಯಲ್ಲಿ ಹುಟ್ಟಿದೆ ಅಂತಂದ್ರೆ ದಟ್ ಈಸ್ ಫಿಕ್ಸ್ಡ್ ಫಾರ್ ಎವರ್. ಸೊ ನೀವು ಬೇರೆ ಅಕ್ಷರದಿಂದ ಹೆಸರಿಟ್ ಮಾತ್ರಕ್ಕೆ ರಾಶಿ ನಕ್ಷತ್ರ ಬದಲಾಗಲ್ಲ. ಆಸ್ಟ್ರಾಲಜಿಲೂ ಅಂದ್ರೆ ಈ ಹೆಸರಿಂದ ಮಗುಗೆ ಹೆಸರಿಡಿ ಅಂತ ಹೇಳ್ತಾರೆ. ನ್ಯೂಮರಾಲಜಿಗ್ ಬಂದ್ರೆ ಈ ತರ ಸೌಂಡ್ ಆಗುವಂತಹ ಹೆಸರು, ಈ ತರ ನಂಬರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನೀವು ಹೇಳ್ತಿದ್ದೀರಾ. ಸೊ ಇಲ್ಲಿ ಕನ್ಫ್ಯೂಷನ್ ಆಗೋದು ಏನು ಅಂದ್ರೆ, ಒಬ್ಬ ಲೇಮ್ಯಾನ್ಗೆ ನಾನು ಆಸ್ಟ್ರಾಲಜಿ ನಂಬೇಕಾ, ನ್ಯೂಮರಾಲಜಿ ನಂಬೇಕಾ, ಯಾವ್ದು ನಂಬ್ಕೊಂಡು ಹೆಸರಿಡಬೇಕು ಅಂತ ಅಲ್ಲಿ ಅಕ್ಷರಗಳನ್ನೇ ಕೊಟ್ಬಿಡ್ತಾರೆ. ಈ ಅಕ್ಷರದಿಂದಾನೇ ಇಡಬೇಕು, ಚಾಚಿ ಇಲ್ಲಾಂದ್ರೆ ಸಾಸಿ, ಈ ತರ ಎಲ್ಲ ಕೊಡ್ತಾರೆ. ಸೊ ಅದನ್ನ ಹೇಗ್ ಫಾಲೋ ಮಾಡ್ಬೇಕು ಒಬ್ಬ ನಾರ್ಮಲ್ ವ್ಯಕ್ತಿ? ಐ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್. ಸಿ, ಅಸ್ಟ್ರಾಲಜಿ ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಹಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಯಾಕಂದ್ರೆ ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಇದೆ. ಸೊ ಅವ್ರು ಏನ್ ಅಕ್ಷರಗಳು ಕೊಟ್ಟಿರ್ತಾರೆ ಅಲ್ವಾ, ಇಂಥ ಪಾದ, ಈ ಮಗು ಇಂಥ ನಕ್ಷತ್ರದಲ್ಲಿ ಹುಟ್ಟಿದೆ, ಸೊ ಇಂಥ ರಾಶಿ ಬರುತ್ತೆ, ಇಂಥ ಪಾದಕ್ಕೆ ಇಂಥ ಅಕ್ಷರಗಳಂತ ಕೊಡ್ತಾರೆ. ಸೊ ವಿ ಟೇಕ್ ದೋಸ್ ಅಕ್ಷರಗಳನ್ನ ತಗೊಳ್ತೀವಿ. ಸೊ ಈಗ ಮಗು ಬರ್ತ್ ನಂಬರ್ಗೆ ಆ ಅಕ್ಷರಗಳು ಅನುಗುಣವಾಗಿದ್ರೆ, ಮ್ಯಾಚಿಂಗ್ ಇತ್ತು ಅಂತಂದ್ರೆ ಆ ಅಕ್ಷರಗಳಿಂದಾನೇ ನೇಮ್ ಕೊಡ್ತೀವಿ. ಓಕೆ, ವಿ ಡೋಂಟ್ ಡಿನೈ ಇಟ್. ಅವಾಗ ಏನಾಗುತ್ತೆ, ನಿಮ್ಗೆ ಅಸ್ಟ್ರಾಲಜಿ ಬೆನಿಫಿಟ್ ಬಂತು, ಪ್ಲಸ್ ನ್ಯೂಮರಾಲಜಿ ಬೆನಿಫಿಟ್ ಬಂತು. ಇಲ್ಲ ಅಂದ್ರೆ ಏನಾಗುತ್ತೆ, ಈಗ ನೀವು ಇನ್ನೊಬ್ರು ಕೇಳ್ತಾರೆ, ಈಗ ಆಂಟಿ ಇದ್ದಾಗ ಏನ್ ಮಾಡ್ಕೊಳ್ಳೋದು ಅಂತ. ಈಗ ಯಾರೋ ಒಬ್ರು ಏನ್ ಮಾಡಿದ್ದಾರೆ, 1ನೇ ನಂಬರ್ ಅಲ್ಲಿ ಇರೋನ್ಗೆ ಪಾ ಪಿ ಅಂತ ಪೂ ಅಂತ ಅಕ್ಷರಗಳು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಬರ್ತಾರೆ ಅನ್ಕೊಳ್ಳಿ, ನಾನೇನ್ ಹೇಳ್ತೀನಿ, ಇದು ಆಪೋಸಿಟ್ ಇದೆ, ಇದು ಅಕ್ಷರದಿಂದ ಇಟ್ರೆ ಮಗು ಲಕ್ ವಿಲ್ ಬಿಕಮ್ 0. ಸೊ ಅದ್ರ ಡೇಟ್ ಆಫ್ ಬರ್ತ್ ತಕ್ಕಂಗೆ ಬೇರೆ ಅಕ್ಷರದಿಂದ ಹೆಸರಿಡೋಣ ಅಂತ ಹೇಳ್ತೀವಿ. ಸೊ ಪೇರೆಂಟ್ಸ್ಗೆ ಏನ್ ಕನ್ಫ್ಯೂಷನ್ ಆಗುತ್ತೆ, ನಮ್ಮ ರಾಶಿ ಮಗುದು ರಾಶಿ ನಕ್ಷತ್ರ ಚೇಂಜ್ ಆಗುತ್ತಾ ಅಂತ ಅನ್ಸುತ್ತೆ ಅಲ್ವಾ. ಇಟ್ ವಿಲ್ ನೆವರ್ ಚೇಂಜ್. ಅಂದ್ರೆ ಈ ಮಗು ಇಂಥ ಟೈಮ್ ಅಲ್ಲಿ, ಇಂಥ ಗಳಿಗೆಯಲ್ಲಿ, ಇಂಥ ರಾಶಿಯಲ್ಲಿ ಹುಟ್ಟಿದೆ ಅಂತಂದ್ರೆ ದಟ್ ಈಸ್ ಫಿಕ್ಸ್ಡ್ ಫಾರ್ ಎವರ್. ಸೊ ನೀವು ಬೇರೆ ಅಕ್ಷರದಿಂದ ಹೆಸರಿಟ್ ಮಾತ್ರಕ್ಕೆ ರಾಶಿ ನಕ್ಷತ್ರ ಬದಲಾಗಲ್ಲ. ಓಕೆ, ಸೊ ಅದೊಂದು ಕ್ಲಾರಿಟಿ ಪೇರೆಂಟ್ಸ್ಗೆ. ಸೊ ನೀವು ಯಾವುದೇ ಭಯ ಇಲ್ದಿರ ರಾಶಿ ನಕ್ಷತ್ರ ಬದಲಾಗಲ್ಲ. ಸೊ ಏನಾಗ್ತದೆ, ನೀವು ಮಗುಗೆ ಅನುಗುಣವಾಗಿ ಬೇರೆ ಅಕ್ಷರದಲ್ಲಿ ಇಡೋದ್ರಿಂದ ಏನಾಗುತ್ತೆ, ರೂಢಿನಾಮ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ರೂಢಿನಾಮ ಅಂತ ಕರಿತೀವಿ. ಸೊ ನೀವು ಬೇಕಾದ್ರೆ ಬರ್ತ್ ನೇಮ್ ಅಂತ ಇಟ್ಕೊಳ್ಳಿ, ಜನ್ಮನಾಮ ಅಂತ ಅದೇ ಅಕ್ಷರದಿಂದ ಪಿ ಅಂತಾನೆ ಇಟ್ಕೊಂಡು ಬರೀ ಪೂಜೆಗೆ, ಹೋಮ ಅವನ ಮದ್ವೆಗೆ ಅದನ್ನ ಬಳಕೆ ಮಾಡ್ಬೋದು. ಅದರ್ ದೆನ್ ದಟ್, ಅಂದ್ರೆ ಸ್ಕೂಲ್ಗಾಗ್ಲಿ, ರೆಕಾರ್ಡ್ಸ್ಗಾಗ್ಲಿ, ಡಾಕ್ಯುಮೆಂಟ್ಸ್ಗಾಗ್ಲಿ, ಕಾಲಿಂಗ್ ಆಗ್ಲಿ, ನಾವು ಕೊಟ್ಟಿರೋಂಥ ಆಲ್ಫಾಬೆಟ್ ಇಂದ ಏನ್ ನೇಮ್ ಕೊಟ್ಟಿರ್ತೀವಿ ಅದನ್ನ ನೀವು ಯೂಸ್ ಮಾಡ್ಬೋದು. ಸೊ ಆ ನೇಮ್ಸ್ ನ ಯೂಸ್ ಮಾಡೋ ಮುಖಾಂತರ ನಿಮ್ಗೆ ಇಲ್ಲೇನ್ ರಿಸಲ್ಟ್ ಸಿಗ್ಬೇಕು, ಇಲ್ಲೇನ್ ಬೆನಿಫಿಟ್ ಸಿಗ್ಬೇಕು ಸಿಗುತ್ತೆ. ಅಲ್ಲಿ ಏನ್ ನಿಮ್ಮ ಹಳೆ ಪದ್ಧತಿ ಇದೆ ಅದನ್ನು ಕೂಡ ಫಾಲೋ ಮಾಡ್ಬೋದು. ಬಟ್ ತುಂಬಾ ಜನ ಅದನ್ನು ಫಾಲೋ ಮಾಡ್ಬೇಡಿ ಅಂತಾರೆ. ಯಾಕೆ ಹೇಳ್ತಾರೆ ಅಂತ ಹೇಳ್ತೀನಿ ಕೇಳಿ. ಸೊ ಈಗ ನನ್ನ ಹೆಸರು ತಗೊಳ್ಳೋಣ. ಈಗ ದೀಪಕ್ ಅಂತ ಹೋಗಿ ನೀವು ಯಾರೋ ಪೂಜಾರ ಹತ್ರ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಅವರು, ಮೀನರಾಶಿ, ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳಿ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ನಾನು ಬರೀ ನನ್ನ ಹೆಸರು ಹೇಳ್ದೆ, ಬಟ್ ಅವ್ರಿಗೇನಾಯ್ತು, ಇಂಥ ರಾಶಿ, ಇಂಥ ಪಾದ ಅಂತೇಳಿ ಅವರು ಶುರು ಮಾಡ್ಕೊಂಡ್ಬಿಟ್ರು. ಸೊ ಈ ತರ ಗೊತ್ತಾಗ್ಬಾರ್ದು ಅಂತ ದೊಡ್ಡವ್ರು ಏನ್ ಮಾಡಿದ್ರು, ಒಂದಷ್ಟು ದಿವಸ ಆದ್ಮೇಲೆ ಈಗ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋಯ್ತಲ್ವಾ. ಈಗ ಬರೀ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ರಾಶಿ ನಕ್ಷತ್ರ ಎಲ್ಲ ಗೊತ್ತಾಗ್ತಿದೆ ಅಂದಾಗ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಫೀಲ್ ಬಂದು, ಕೆಲವ್ರು ಪದ್ಧತಿಯಲ್ಲಿ ಆ ಅಕ್ಷರದಿಂದ ಹೆಸರಿಡಲ್ಲ. ಜನ್ಮನಾಮದಿಂದ ಜನ್ಮನಾಮ ಏನ್ ನಕ್ಷತ್ರ ಬಂದಿರುತ್ತೆ ಅದ್ರ ಅಕ್ಷರದಿಂದ ಹೆಸರಿಡಲ್ಲ ಅಂತ ಸ್ವಲ್ಪ ಹೈಡ್ ಮಾಡಬೇಕು ಅನ್ನೋ ಒಂದು ಫೀಲ್ ಇಂದಾನು ಕೆಲವ್ರು ಮಾಡ್ತಾರೆ. ಕೆಲವ್ರು ಅದೇ ಅಕ್ಷರದಿಂದ ಇಡಬೇಕು ಅಂತಾನು ಹೇಳ್ತಾರೆ. ನೋಡಿ ಎಷ್ಟು ಎರಡು ತರ ಜನ ಎಲ್ಲಾ ತರಾನು ಇರ್ತಾರೆ. ದೇರ್ ಇಸ್ ಪಾಸಿಟಿವ್, ದೇರ್ ಇಸ್ ನೆಗೆಟಿವ್. ಸೊ ನಾವು ಏನ್ ಮಾಡ್ತೀವಿ, ವಿ ಟ್ರೈ ಟು ಡೂ ಮ್ಯಾಕ್ಸಿಮಮ್ ಅಸ್ಟ್ರೋ ಪ್ಲಸ್ ನ್ಯೂಮರಾಲಜಿ ಎರಡೂ ಬೆನಿಫಿಟ್ ಬರೋ ತರ ಅದೇ ಅಕ್ಷರ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಇನ್ ಕೇಸ್ ಆಂಟಿ ಇದ್ದಾಗ ಕೊಡಲ್ಲ. ವೀಲ್ ಪೇರೆಂಟ್ಸ್ಗೆ ಗೈಡ್ ಮಾಡ್ತೀವಿ, ನೋಡಿ ಈ ತರ ಇದೆ, ನೀವು ಈ ತರ ಮಾಡ್ಕೊಂಡ್ರೆ ಮಗು ಲಕ್ 0 ಆಗ್ಬಿಡುತ್ತೆ. ಸೊ ಬೆಟರ್ ಯು ಗೋ ವಿತ್ ದ ಅದರ್ ಆಲ್ಫಾಬೆಟ್ಸ್ ಅಂತ ಹೇಳಿ ಅವ್ರ ಪರ್ಮಿಷನ್ ತಗೊಂಡು ಆ ನಂತರ ಪ್ರೊಸೀಡ್ ಮಾಡ್ತೀವಿ.